ಹಲೋ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಈವ್ನಿಂಗ್ ಏನು ಡಿನ್ನರ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ಪಾತ್ರೆಗಳಲ್ಲಿ ಇತ್ತು ಎಲ್ಲ ವಾಶ್ ಮಾಡಿಕೊಂಡು ನಾನು ಇವತ್ತು ಪಾಸ್ತಾ ಮಾಡ್ತಾಯಿದ್ದೀನಿ. ಅದಕ್ಕೆ ಮಶ್ರೂಮ್ಸ್ನ ಮತ್ತು ಜುಕುನಿ ಮತ್ತು ಆನಿಯನ್ಸು ಟೊಮ್ಯಾಟೋಸ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇನ್ನೊಂದು ಕಡೆ ಪಾಸ್ತಾನ ನಾನು ಬಾಯ್ಲ್ ಮಾಡಿಕೊಂಡೆ. ಅದಾದ ನಂತರ ನಾನು ಬ್ರೊಕೊಲಿ ಸ್ಟಿರ್ ಫ್ರೈ ಮಾಡ್ತಾಯಿದ್ದೀನಿ, ನನ್ನ ಮಗಳ ಫೇವ್ರೇಟು. ಇದಕ್ಕೆ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬ್ರೊಕೊಲಿನ ಚೆನ್ನಾಗಿ ವಾಶ್ ಮಾಡಿ ಇದನ್ನು ಸ್ಟಿರ್ ಫ್ರೈ ಮಾಡ್ತಾಯಿದ್ದೀನಿ ಮೀಡಿಯಮ್ ಲೋ ಹೀಟಲ್ಲಿ. ಇನ್ನೊಂದು ಕಡೆ ನಾನು ಮೊಟ್ಟೆ ಫ್ರೈ ಥರ ಮಾಡಿದ್ದೀನಿ. ಆನಿಯನ್ ಟೊಮೆಟೊ ಒಗ್ಗರಣೆ ಹಾಕ್ಬಿಟ್ಟು ಮೊಟ್ಟೆನ ಒಡೆದು ಹಾಕ್ಬಿಟ್ಟು ನೀಟಾಗಿ ತಿರುಗಿ ಹಾಕಬೇಕಾಗುತ್ತೆ. ಪಾಸ್ತಾಗೆ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಇವಾಗ ನಾನು ರೆಡಿಮೇಡ್ ಪಾಸ್ತಾ ಸಾಸ್ ತಂದಿದ್ದೆ, ಸೊ ಅದನ್ನು ಹಾಕ್ಬಿಟ್ಟು ಬೇಯಿಸಿರೋ ಪಾಸ್ತಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮೇಲ್ಗಡೆ ಆರಿಗ್ಯಾನೋ ಮತ್ತು ಪೆಪ್ಪರ್ನ ನಾನು ಸ್ಪ್ರಿಂಕಲ್ ಮಾಡಿಕೊಂಡೆ. ಅದಾದ ನಂತರ ಸ್ವಲ್ಪ ಆಲಿವ್ ಆಯಿಲ್, ಒಂದು ಸ್ಪೂನ್ ಆಲಿವ್ ಆಯಿಲ್ ಹಾಕಿಬಿಟ್ಟು ಪಾಸ್ತಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ ಆಫ್ ಮಾಡಿ ನಂತರ ಶೆಡ್ಡಾರ್ ಚೀಸ್ನ ನಾನು ಮೇಲ್ಗಡೆ ಹಾಕಿದೆ. ಸೊ ಬಿಸಿ ಇರುತ್ತಲ್ವ, ಚೀಸು ಮೆಲ್ಟ್ ಆಗುತ್ತೆ. ಇಲ್ಲಿ ಪಾಸ್ತಾ ರೆಡಿ ಆಯಿತು. ಮತ್ತು ನಾನು ಬ್ರೊಕೊಲಿ ಸ್ಟಿರ್ ಫ್ರೈಗೆ ಮೇಲ್ಗಡೆ ಸ್ವಲ್ಪ ಪೆಪ್ಪರು ಮತ್ತು ಸಾಲ್ಟ್ನ ಸ್ಪ್ರಿಂಕಲ್ ಮಾಡಿಕೊಂಡೆ, ಅದು ಕೂಡ ರೆಡಿ ಆಗಿತ್ತು. ಇದಾಗಿತ್ತು ಇವತ್ತಿನ ನಮ್ಮ ಡಿನ್ನರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.